ಅಲ್ಲಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನ್ ಗುರು ಆಗ್ತೈತೆ ಕ್ರಿಕೆಟ್ ಅಲ್ಲಿ ಅವನ ಅಜ್ಜಿ ಒಂದಾದ್ಮೇಲೆ ಒಂದು ಕಿತ್ತೋಗಿರೋ ಅಪ್ಡೇಟ್ಗಳೆಲ್ಲ ಬರ್ತಾಯ್ತಲ್ಲ. ನಾವು ಅನ್ಕೊಂಡಿರಲಿಲ್ಲ ಈ ತರ ಎಲ್ಲ ಬರ್ತವೆ ಅಂತ. ಬಟ್ ಇವಾಗ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಇದು ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಜಸ್ಟ್ ಇವಾಗ ಬರ್ತಿರೋ ಅಪ್ಡೇಟು ವಿರಾಟ್ ಕೊಹ್ಲಿ ರಿಲೇಟೆಡು. ವಿರಾಟ್ ಕೊಹ್ಲಿ T20 ಫಾರ್ಮೆಟಿಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ನಾವು ಏನೋ ಕೊಟ್ರು ಅಂತೆಲ್ಲ ತಲೆ ಕೆಡಿಸ್ಕೊಂಡಿದ್ವಿ. ಇವಾಗ್ಲೂ ಅಷ್ಟೇ IPL 20 ರನ್ಸ್ ಹೊಡಿತಿರೋದು, ಲಾಸ್ಟಲ್ಲಿ IPL ಅಲ್ಲಿ ಬೇರೆ ಇವರೇ ಆರೆಂಜ್ ಕ್ಯಾಪ್ ಹೋಲ್ಡರು. ಸೊ ಈ ಥರ ಎಲ್ಲ ನೋಡ್ತು ಅಂತಂದರೆ ಏನಕ್ಕೆ ರಿಟೈರ್ಮೆಂಟ್ ಕೊಟ್ಟರು ಅನ್ನೋ ಥರ ಅನ್ಸುತ್ತೆ. ಇನ್ನೂ ಒಂದು 2-3 ವರ್ಷ ಆರಾಮಾಗಿ ಆಡಿರ್ಬೋದಾಗಿತ್ತು T20 ಫಾರ್ಮೆಟ್ನು ಕೂಡ ಅಂತ ಅನ್ಸುತ್ತೆ. ಬಟ್ ಇವಾಗ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ, ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ನ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಮಗ BCCI ಜೊತೆಗೆ ಡಿಸ್ಕಸ್ ಮಾಡಿದ್ರಂತೆ. ಇಲ್ಲ ಗುರು, ನನ್ನ ಕತೆ ಮುಗಿದಿದೆ, ಟೆಸ್ಟ್ ಫಾರ್ಮೆಟಲ್ಲಿ ನನಗೆ ಆಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಡಿಸ್ಕಸ್ ಮಾಡಿದ್ರಂತೆ. ಇವಾಗ ಅಪ್ಕಮಿಂಗ್ ಸೈಕಲ್ ಏನು ಹೊಸ ಸೈಕಲ್ ಬರ್ತಾ ಇದೆ, ಸೊ ಇದರಿಂದ ನಾನು ಆಡೋದಿಲ್ಲ ಅನ್ನೋ ಥರ ಹೇಳಿದ್ರಂತೆ BCCIಗೆ. ಸೆಲೆಕ್ಷನ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಸೊ ಈ ಸೆಲೆಕ್ಷನ್ ಆಗೋದಕ್ಕಿಂತ ಮುಂಚೆನೇ ವಿರಾಟ್ ಕೊಹ್ಲಿ ಅವರು ಕ್ಲಾರಿಟಿ ಕೊಡ್ತಾ ಇದ್ರಂತೆ, ಇಲ್ಲ ಗುರು ನಾನು ಆಡೋದಿಲ್ಲ ಈ ಸೈಕಲ್ಲು, ಟೆಸ್ಟ್ ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ ಕೊಟ್ಬಿಡ್ತೀನಿ, ODI ಫಾರ್ಮೆಟ್ನ ಮಾತ್ರ ಉಳಿಸ್ಕೊತೀನಿ ಅನ್ನೋ ಥರ ಹೇಳಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಮಗ ವಿರಾಟ್ ಕೊಹ್ಲಿ ಅಫಿಷಿಯಲ್ ಆಗಿ ಬಂದ್ಬಿಟ್ಟು ಎಲ್ಲೂ ಹೇಳಿಲ್ಲ, ಒಟ್ಟಲ್ಲಿ BCCI ಜೊತೆಗೆ ಇದು ಚರ್ಚೆ ಆಗಿದೆ ಅಂತೆ. ಸೊ BCCIನ ಅಫಿಷಿಯಲ್ಲು ಈಚೆ ಕಡೆ ಬಿಟ್ಟಿದ್ದಾರೆ, ಮ್ಯಾಟ್ರಿಗಳೆಲ್ಲ ಲೀಕ್ ಆಗಿದ್ದಾವೆ. ಸೊ ವಿರಾಟ್ ಕೊಹ್ಲಿ ಏನಕ್ಕೆ ರಿಟೈರ್ಮೆಂಟು? ರೋಹಿತ್ ಶರ್ಮಾ ಕೊಟ್ಟರು ಅನ್ನೋ ಮಾತ್ರಕ್ಕೆ. ಹೌದು, ರೋಹಿತ್ ಶರ್ಮಾ ರಿಟೈರ್ಮೆಂಟ್ನ ಕೊಟ್ಟಾದ್ಮೇಲೆ ಈ ಮ್ಯಾಟ್ರ್ ಆಗಿರುವಂಥದ್ದು, ಡಿಸ್ಕಸ್ ಮಾಡಿರುವಂಥದ್ದು ವಿರಾಟ್ ಕೊಹ್ಲಿ BCCI ಜೊತೆಗೆ. ರೋಹಿತ್ ಶರ್ಮಾ ರಿಟೈರ್ಮೆಂಟ್, ವಿರಾಟ್ ಕೊಹ್ಲಿಗಿಂತ ರೋಹಿತ್ ಶರ್ಮಾ 1-2 ವರ್ಷ ದೊಡ್ಡವರು ಗುರು, ಅವ್ರು ಕೊಟ್ಟರೆ ನಡೆಯುತ್ತೆ ಬಿಡಿ. ಇವ್ರೇನಕ್ಕೆ ಕೊಡ್ತಾರೆ ಅಂತ ಪಟ್ ಅನ್ನಂಗೆ ಇನ್ನೊಂದು 2 ವರ್ಷ ಆಡಲಿ ಗುರು, ಇನ್ನೊಂದು 2 ವರ್ಷ ಇಲ್ಲಿ T20 ಆಡಿರ್ಬೋದಾಗಿತ್ತು ವಿರಾಟ್ ಕೊಹ್ಲಿ. ಅವ್ರು ಕೊಡೋವಂಥ ಅಗತ್ಯತೆ ಇರಲಿಲ್ಲ. ಇಲ್ಲಿ ರೋಹಿತ್ ಶರ್ಮಾ ಕೊಟ್ಟರು ಅನ್ನೋ ಮಾತ್ರಕ್ಕೆ ಇವರು ಹೋಗ್ಬಿಡ್ಬೇಕು ಅವ್ರಿಂದನೇ. ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ. ಬಿಡೋ ಗುರು, ಅದು ಅವ್ರ ಪ್ಲೇಯರ್ ಪರ್ಸ್ಪೆಕ್ಟಿವ್, ನೀನೇನು ಹೇಳ್ತೀಯ ಗುರು? ಅವರು ಒಬ್ಬ ಯಂಗ್ ಪ್ಲೇಯರ್ಗಳನ್ನ ಮೋಟಿವೇಟ್ ಮಾಡಬೇಕು ಅಂತ, ಯಂಗ್ ಪ್ಲೇಯರ್ಸ್ಗಳ ಸ್ಥಾನ ಕೊಡಬೇಕು ಅಂತ ಬಿಟ್ಕೊಂಡು ಕೊಡ್ತಾ ಇದ್ದಾರೆ ಅವರ ಸ್ಥಾನನ. T20 ಫಾರ್ಮೆಟಲ್ಲಿ ಹಂಗೆ ತಾನೇ ಬಿಟ್ಕೊಂಡು ಕೊಟ್ಟಿದೆ, ಯಂಗ್ ಪ್ಲೇಯರ್ಗಳಿಗೆಲ್ಲ ಸ್ಥಾನ ಬಿಟ್ಕೊಂಡು ಕೊಡಬೇಕು ಅಂತ. ಹೌದು ಗುರು, ಈ ಥರ ಇರೋವಂಥ ಸ್ಟೇಜಲ್ಲಿ ಇಂಡಿಯನ್ ಟೀಮ್ ನೋಡಿ ಇವಾಗ ಯಾವ ಥರ ಇರುತ್ತೆ, ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ಡ್ ಆಗೋಗ್ಬಿಡುತ್ತೆ. ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಸೊ ಬ್ಯಾಟಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ಡ್ ಮಿಡಲ್ ಆರ್ಡರು, ಟಾಪ್ ಆರ್ಡರ್ ಎಲ್ಲನೂ ಒಂಥರ ಇನ್ಎಕ್ಸ್ಪೀರಿಯನ್ಸ್ಡ್ ಆಗೋಗ್ಬಿಡುತ್ತೆ. ಹೊಸ ಕ್ಯಾಪ್ಟನ್ ಒಂಥರ ಹೊಸ ಟೀಮೇನೋ ಒಂಥರ ಫ್ರೇಮ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ಬೇಕು. ಅಲ್ಲ ಗುರು, ಆ ಚತೇಶ್ವರ್ ಪೂಜಾರ ಟೀಮಲ್ಲೇ ಇಲ್ಲ, ಅವರೇ ರಿಟೈರ್ಮೆಂಟ್ನ ಕೊಟ್ಟಿಲ್ಲ. ಇಲ್ಲಿ ನೋಡ್ತಾರೆ ವಿರಾಟ್ ಕೊಹ್ಲಿ ಟೀಮಲ್ಲಿ ಇತ್ಕೊಂಡು ಒಂಥರ ಮೈನ್ ಪ್ಲೇಯರ್ ಆಗಿ ಇತ್ಕೊಂಡು ರಿಟೈರ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನಾಗಿದೆ ಅಂತ ನನಗಂತೂ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ ಮಗ. ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು 2027 ವರ್ಲ್ಡ್ ಕಪ್ ಆಡ್ತಾರೆ, ಅಲ್ಲಿ ಏನಾದ್ರು ಗೆಲ್ತು ಅಂತಂದ್ರೆ ಪ್ರಾಬ್ಲಿ ಅಲ್ಲಿ ರಿಟೈರ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ODI ಫಾರ್ಮೆಟ್ಗೂ ಕೂಡ ರೋಹಿತ್ ಶರ್ಮಾ ಅವ್ರದ್ದು ಅದೇ ಇದೆ, ಇವರು ಅಲ್ಲಿ ರಿಟೈರ್ಮೆಂಟ್ನ ಕೊಡ್ಬೋದು. ಆ್ಯಂಡ್ ನಾನು ಲಾಸ್ಟಿಗೆ ಎಲ್ಲ ಆದಮೇಲೆ ಟೆಸ್ಟ್ ಫಾರ್ಮೆಟ್ನ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ವಿರಾಟ್ ಕೊಹ್ಲಿ ಲಾಸ್ಟಿಗೆ ಇದಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇನ್ನೂ 2 ಸೀಸನ್ನು 2 ಸೈಕಲ್ಲು WTCನ ಆಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನಿದ್ದೆ. ಇವ್ರು ನೋಡ್ತು ಅಂದರೆ ಇಲ್ಲ ರೋಹಿತ್ ಶರ್ಮಾ ಪಟ್ಟಣಂಗೆ ರಿಟೈರ್ಮೆಂಟ್ನ ಕೊಡ್ತಾ ಇದ್ದಂಗೆ ಇವರು ನಾನು ಬರಲ್ಲ ಗುರು ಅನ್ನೋ ಥರ ಹೇಳಿದ್ರಂತೆ. ಬಟ್ BCCI ಅವರು ಇದನ್ನು ಸೀರಿಯಸ್ ಆಗಿ ಪರಿಗಣನೆ ಮಾಡಿಲ್ವಂತೆ, ಗಣನೆಗೆ ತಗೊಂಡಿಲ್ವಂತೆ ಇದನ್ನು. ಇಲ್ಲ ಗುರು, ನಿಂದು ಸ್ವಲ್ಪ ಡಿಸಿಷನ್ ಇದೆ, ಇದನ್ನು ಇನ್ನೊಂದು ಸಲ ಆಲೋಚನೆ ಮಾಡ್ಕೊಂಬಾ, ಇವಾಗ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನೀನು ಸಡನ್ನಾಗಿ ಹಿಂಗೆ ಹೇಳ್ಬಿಟ್ಟೆ ಅಂದರೆ ಹೆಂಗೆ? ನೀನೇ ಮೇನ್ ಪ್ಲೇಯರ್ ಆಗಿ ಇತ್ಕೊಂಡು ರಿಟೈರ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಹೆಂಗೆ? ನಿನ್ನ ಡಿಸಿಷನ್ ನಾವು ತೊಗೊತಾ ಇಲ್ಲ, ಇನ್ನೊಂದು ಸಲ ಯೋಚನೆ ಮಾಡ್ಕೊಂಡು ಡೀಟೇಲಾಗಿ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಬಾ ಅಂತ ಹೇಳಿದ್ದಾರಂತೆ. ಸೊ ಇನ್ನೊಂದು ಸಲ ಏನಾದ್ರು ಅದೇ ಥರ ಬಂದರು ಅಂತ ಅಂದರೆ ಈ ಸೆಲೆಕ್ಷನ್ ಏನಾಗುತ್ತೆ 5 ಮ್ಯಾಚ್ ಟೆಸ್ಟ್ ಸೀರೀಸ್ಗೆ. ಸೊ ಈ ಸೀರೀಸ್ ಸೆಲೆಕ್ಷನ್ಗಿನ ಮುಂಚೆ ಒಂದು ಕ್ವಶನ್ನ ಕೇಳ್ತಾರೆ ವಿರಾಟ್ ಕೊಹ್ಲಿ, ಏನಪ್ಪ ಡಿಸಿಷನಿಂದ ಏನಾದ್ರು ಚೇಂಜ್ ಮಾಡ್ಕೊಂಡ ಅಥವಾ ನೀನು ರಿಟೈರ್ಮೆಂಟ್ನ ಕೊಡ್ತಿದ್ಯಾ ಏನು ಎತ್ತ ಅಂತ ಕೇಳಿದಾಗ, ಇಲ್ಲ ಗುರು ನಾನು ರಿಟೈರ್ಮೆಂಟ್ನ ಕೊಡ್ತೀನಿ, ನಾನು ಆಡೋದಿಲ್ಲ ಮತ್ತೆ ಟೆಸ್ಟ್ ಫಾರ್ಮೆಟ್ನ ಅನ್ನೋ ಥರ ಬಂತು ಅಂತಂದರೆ ಅವರು ಒಂಥರ ಅಕ್ಸೆಪ್ಟ್ ಮಾಡ್ಕೊತಾರೆ ಅಷ್ಟೇ, ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಜಾಸ್ತಿ ಫೋರ್ಸು ಕೂಡ BCCI ಕೂಡ ಎಲ್ಲ ಹಾಕಕ್ಕೆ ಹೋಗೋದಿಲ್ಲ. ಸೊ ನೋಡುವ ಏನಾಗುತ್ತೆ ಅಂತ ಡೆವಲಪ್ಮೆಂಟ್ಸ್ಗಳು. ಬಟ್ ಈ ಥರ ಎಲ್ಲ ಎಕ್ಸಿಟ್ ಆಗೋಗ್ಬಿಡ್ತು ಅಂದರೆ ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸು ಕ್ರಿಕೆಟಲ್ಲಿ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಗುರು. ಅಂದರೆ ಎಕ್ಸಿಟ್ ಇನ್ನೂ ಆಗಿಲ್ಲ, ಇನ್ನೂ ರಿಟೈರ್ಮೆಂಟ್ ಅಫಿಷಿಯಲಿ ಕೊಟ್ಟಿಲ್ಲ. ಸೊ ಈ ಥರ ಎಲ್ಲ ಎಕ್ಸಿಟ್ ಆಗುವಂಥ ಸೀನೇ ಇಲ್ಲ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಳ್ಳಿ. ನನ್ನ ಪ್ರಕಾರ ಇನ್ನು ಒಂದಲ್ಲ ಗುರು, 2 ಸೀಸನ್ ಆಡೋವಂಥ ಕೆಪಬಿಲಿಟಿ, 2 ಸೈಕಲ್ ಆಡೋವಂಥ ಕೆಪಬಿಲಿಟಿ ವಿರಾಟ್ ಕೊಹ್ಲಿಗೆ ಖಂಡಿತ ಇದೆ ಗುರು. ಆ ರೇಂಜ್ಗೆ ಫಿಟ್ನೆಸ್ಸು ಯಾವ ಮಗಂಗೆ ಇದೆ ಗುರು. ನಿಜವಾಗ್ಲೂ ಏನಕ್ಕೆ ಈ ಥರ ಒಂದು ಕಾಲ್ನ ತೊಗೊಂಡ್ರು ಅಂತ ನನಗಂತೂ ಗೊತ್ತಿಲ್ಲ. ಸೊ ನಿಮಗೇನಿಸ್ತು ಈ ಸುದ್ದಿ ಕೇಳಾದ್ಮೇಲೆ? ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಡೋಕ್ಕೆ ರೆಡಿ ಆಗಿದ್ದಾರಂತೆ. BCCI ಇದನ್ನು ಡಿನೇ ಮಾಡಿದ್ದಂತೆ. ಹೋಗ್ಬಿಟ್ಟು ಇನ್ನೊಂದ್ಸಲ ನೋಡ್ಕೊಬಾ ನಿಮ್ಮ ಡಿಸಿಷನ್ನ, ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಂಬ ಇನ್ನೂ ಒಂದ್ಸಲಿ ಅಂತ ಹೇಳಿದಾರಲ್ಲ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಾಯ್.